ಜೂನ್ 4ನೇ ತಾರೀಕು ಫಲಿತಾಂಶ ಬಂದಿದೆ. ನಿಮ್ಮ ಪ್ರಕಾರ ಮಾಧ್ಯಮ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ಏನಾಗಬೇಕು? 2029 ಚುನಾವಣೆಯಲ್ಲೂ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ನಾವು ಕಣದಲ್ಲಿ ನೋಡಬಹುದು. ನಾನು ಸಹ ಶಾಶ್ವತವಾಗಿ ಇರ್ಬೇಕಂತ ನಾನು ಬಯಸಬಾರದು. ನಿಮ್ಮ ಪ್ರಕಾರ ಮಾಧ್ಯಮ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ಏನಾಗಬೇಕು? ನೇರವಾಗಿ ಹೇಳೋದಿದ್ರೆ ಇಲ್ಲಪ್ಪ ಇದು ತಪ್ಪಿದೆ, ಇದು ಸರಿ ಆಗಬೇಕು, ಎಲ್ಲೇ ತಪ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ನೀವು ಯಾರೋ ಒಬ್ಬ ವರದಿಗಾರರನ್ನ ದೂಷಿಸಕ್ಕೆ ಆಗೋದಿಲ್ಲ. ಇದು ನಾನು ದೂಷಣೆ ಮಾಡೋದಿಲ್ಲ. ನಾನು ವರದಿಗಾರನ ದೂಷಣೆ ಮಾಡ್ತಾ ಇಲ್ಲ. ಕಾರ್ಪೊರೇಟ್ ಅಸೋಸಿಯೇಷನ್ ಹತ್ರ ಯಾವಾಗ ಮಾಧ್ಯಮಗಳು ಹೋಯ್ತೋ ಅಲ್ಲಿ ಒಂದು ಡೆಸ್ಕ್ ಅಂತ ಇರ್ತದೆ. ಅವರಿಗೆ ಬೇಕಾದಾಗ ನೀವು ಕೊಟ್ಟ ವರದಿಯನ್ನು ಅವರು ಹಾಕೋದಿಲ್ಲ. ಅದನ್ನು ನಾನು ಅನೇಕ ಸ್ನೇಹಿತರ ಹತ್ರ ವರದಿಗಾರರ ಹತ್ರ ಚರ್ಚೆ ಮಾಡಿದ್ದೇನೆ. ನಾನು ಅದಾದ ಮೇಲೆ ಈ ತೀರ್ಮಾನಕ್ಕೆ ಬಂದದ್ದು. ಹೇಳ್ತಾರೆ ನಾವು ಕೊಟ್ಟದ್ದು ಹೀಗಲ್ಲ ಅಂತ. ಯಾವುದೋ ಒಂದು ಮಾತನ್ನು 3-4 ದಿವಸದ ಮೇಲೆ ಹೈಲೈಟ್ ಮಾಡೋದಾದರೆ ಅದರ ಹಿಂದೆ ಏನೋ ಉದ್ದೇಶ ಇದೆ ಅಂತ ಆಗ್ತದಲ್ವ. ನೆಕ್ಸ್ಟ್ ಟೈಮ್ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. 2-3 ದಿವಸ ಬಿಟ್ಟು ಹಾಕೋದಾದರೆ ಅಲ್ಲಿಯ ವರದಿಗಾರರೇ ಅದನ್ನು ಒಪ್ಪಲಿಲ್ಲ, ನಾವು ಕಳಿಸ್ಲಿಲ್ಲ ಅಂತ ಹೇಳ್ತಾರೆ, ನಾವು ಇದನ್ನು ಕೊಡಲೇ ಇಲ್ಲ ಅಂತ ಹೇಳುವಾಗ ನಿಮ್ಮ ಅನುಭವದಲ್ಲಿ ನೋಡೋದಾದ್ರೆ ಆಯ್ತು, ಇದಕ್ಕೇನು ಪರಿಹಾರ ಏನು? ಪರಿಹಾರ ಏನಂದರೆ ಇಲ್ಲಿ ಡೆಮೋಕ್ರಸಿಯಲ್ಲಿ ಯಾವ ರೀತಿಯಲ್ಲಿ ನೀವು ಜನಪ್ರತಿನಿಧಿಗಳ ಹತ್ರ ನಿರೀಕ್ಷೆ ಮಾಡ್ತೀರೋ ಮಾಧ್ಯಮದವ್ರ ಹತ್ರ ಅದನ್ನೇ ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ಸರಿ ತಪ್ಪುಗಳನ್ನು ನಾವೆಲ್ಲ ವಿಧಾನಸಭೆಯಲ್ಲಿದ್ದಾಗ ನೀವು ಆಗ ಬಿಗಿನಿಯರ್ ಕಾಣ್ತೇವೆ, ಸೀನಿಯರ್ ಜರ್ನಲಿಸ್ಟ್ ಎಲ್ಲ ನಾವು ನೋಡಿದ್ದೇವೆ. ನೇರವಾಗಿ ಬರಿತಾ ಇದ್ರು ಅವರು. ತಪ್ಪು ಮಾತಾಡಿದರೆ ನಮಗೆ ಭಯ ಇತ್ತು. ನಾವೆಲ್ಲಾದರೂ ತಪ್ಪು ಮಾತಾಡಿದರೆ ಪತ್ರಿಕೆಯವರು ಅದನ್ನು ಎತ್ತಿ ತೋರಿಸ್ತಾ ಇದ್ದರು. ಈಗ ಹಾಗಲ್ಲ. ನೀವೇನು ಮಾತಾಡಿದ್ರು ಅವ್ರಿಗೆ ಬೇಕಾದ ಕೆಲವು ವಿಷಯಗಳನ್ನು ಮಾತ್ರ ಹಾಕ್ತಾರೆ, ಬಿಟ್ಟರೆ ಎಲ್ಲ ವಿಷಯಗಳು ಬರೋದಿಲ್ಲ ಪತ್ರಿಕೆಯಲ್ಲಿ. ಓಕೆ, ಈಗ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ನಡೆಯ ಬಗ್ಗೆ, ನಿಮ್ಮ ಮುಂದಿನ ಹಾದಿಯ ಬಗ್ಗೆ ಮಾತನಾಡೋದಾದರೆ, ಈಗ ಲೆಟ್ ಅಸ್ ಅಸ್ಯೂಮ್ ಜೂನ್ 4ನೇ ತಾರೀಕು ಫಲಿತಾಂಶ ಬಂದಿದೆ, ಜಯಪ್ರಕಾಶ್ ಹೆಗ್ಡೆ ಅವರು ಗೆದ್ದಿದ್ದೀರಿ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು, ಮೊದಲ ಕೆಲಸ ಏನು? ನಾನು ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ, ಪ್ರಥಮ ಆದ್ಯತೆಯನ್ನು ಡೆವಲಪ್ಮೆಂಟ್ ಅಂತ ಹೇಳಿದ್ದೇನೆ. ಅದರಲ್ಲಿ ಡೆವಲಪ್ಮೆಂಟ್ನಲ್ಲಿ ಆದ್ಯತೆ ಕೊಡಬೇಕಾದ್ದು ಹೆಲ್ತ್ ಆ್ಯಂಡ್ ಎಜುಕೇಷನ್. ಬಿಗಿನಿಂಗ್ ಆಫ್ ಡೆವಲಪ್ಮೆಂಟ್ ಅಂದರೆ ಎಜುಕೇಷನ್, ನೆಕ್ಸ್ಟ್ ಹೆಲ್ತ್, ಆಮೇಲೆ ಉಳಿದಂತೆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ. ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಜನರ ಕೆಲಸ ಆಗುವುದಿಲ್ಲ ಅಂತ ಏನು ಕೂಗಿದೆಯಲ್ಲ, ಅದಕ್ಕೆ ನಾವೇನು ಮಾಡಬೇಕು, ನಾವೆಲ್ಲ ಮಾಡ್ತಾಯಿತ್ತು, ರಿವ್ಯೂ ಮೀಟಿಂಗ್ ಮಾಡ್ತಾಯಿತ್ತು, KDP ಮೀಟಿಂಗ್, ರಿವ್ಯೂ ಮೀಟಿಂಗು ಪ್ರತಿಯೊಂದು ಹಾಜರಾಗ್ತಾಯಿತ್ತು. ಆಗ ಅಧಿಕಾರಿಗಳ ಹತ್ರ ಏನಾಯಿತು ಅಂತ ಕೇಳ್ತಾಯಿದ್ದು, ಎಷ್ಟು ಫೈಲ್ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಈಗ ಅದು ನಡೀತಾ ಇಲ್ಲ. ಅವೆಲ್ಲವೂ ನಡಿಬೇಕಾಗ್ತದೆ. ಈಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅವ್ರ ಕೆಲ ಅಧಿಕಾರಿಗಳು, ಬಟ್ ಗ್ರೌಂಡ್ ಲೆವೆಲ್ನಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅಂತ ಎಷ್ಟು ಯಾರಿಗೆ ಗೊತ್ತಿದೆ? ನಾನು ಉಸ್ತುವಾರಿ ಸಚಿವನಾಗಿ, ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ. ಮಂಗಳೂರಿಂದ ಜಿಲ್ಲಾಧಿಕಾರಿಗಳು, SP ಎಲ್ಲ ಅಧಿಕಾರಿಗಳು ಕುಂದಾಪುರದಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ಎಲ್ಲ ಜನರು ಏನು ಮನವಿಯನ್ನು ಕೊಟ್ಟಿದ್ದಾರೆ, 2 ಸೈಡ್ನಲ್ಲಿ ಆಫೀಸರ್ಸನ್ನು ಕೂರಿಸಿ ಸಾಯಂಕಾಲದೊಳಗೆ ತೀರ್ಮಾನ. ನಾನು ರಾಜಕಾರಣಕ್ಕೆ ಹೊಸಬಾಗಲ್ಲ, ಫಸ್ಟ್ ಟೈಮ್ ಗೆದ್ದಿದ್ದು, ಫಸ್ಟ್ ಟೈಮ್ ಮಂತ್ರಿ ಆಗಿದ್ದು. ದೇವೇಗೌಡರು ಫಸ್ಟು, ಆಮೇಲೆ ಜೆ.ಎಚ್. ಪಟೇಲ್. ಉಡುಪಿ ಜಿಲ್ಲೆ ಮಾಡಿದ್ದು ಜೆ.ಎಚ್. ಪಟೇಲ್ ಇದ್ದಾಗ ಉಡುಪಿ ಜಿಲ್ಲೆಯಾಗಿ ನೀವೇ ಹೋರಾಟ ಕೊಟ್ಟದನ್ನ ಮಾಡಿದ್ರಿ. ಎಲ್ಲರೂ ನಮ್ಮ ಸಹೋದ್ಯೋಗಿಗಳೇ ಹೇಳಿದ್ರು ಭಾರಿ ಚಿಕ್ಕದಾಗ್ತದೆ ಅಂತ ಹೇಳಿದರು. ನಾನು ಹೇಳಿದೆ ಚಿಕ್ಕದಾಗೋದು ಒಂದು, ಆದರೆ ಜನಸಂಖ್ಯೆ ಬೇರೆ ಜಿಲ್ಲೆಗಿಂತ ಜಾಸ್ತಿ ಆಗಿದೆ. ಆದರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡದಿತ್ತು, ಆಡಳಿತ ವ್ಯವಸ್ಥೆಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ನಾನು ಇವತ್ತು ಹೇಳುವಂಥದ್ದು, ಆಡಳಿತಾತ್ಮಕವಾಗಿ ನಾವು ಪ್ರತ್ಯೇಕವಾಗಿದ್ದು ಭಾವನಾತ್ಮಕವಾಗಿ 2 ಜಿಲ್ಲೆಯವರು ಒಂದೇ ಇರ್ತಾರೆ. ಚರ್ಚೆ ಮಾಡಲಿಕ್ಕಿದೆ. ಈಗ 2026 ನಂತರ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ನಾನು ಯಾಕೆ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಆಗಿ ಈ ವಿಚಾರ ಚರ್ಚೆ ಮಾಡ್ತೀನಿ ಅಂದರೆ, ಈ ಕ್ಷೇತ್ರ ಪುನರ್ವಿಂಗಡಣೆಗೆ ನಿಮ್ಮ ಕ್ಷೇತ್ರ ಬ್ರಹ್ಮಾವರ ಬಲಿಯಾಯಿತು. ಪಕ್ಷೇತರವಾಗಿ ಗೆಲ್ತಿದ್ದಂಥ ನೀವು ಇವತ್ತು ಕ್ಷೇತ್ರವೇ ಇಲ್ಲದ ಹಾಗಾಯಿತು. ಇದನ್ನು ಯಾವ ರೀತಿ ನೋಡ್ತೀರಿ? ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಅನಿವಾರ್ಯ ಇದು. ನಾನು ಅಂದು
ಪಕ್ಷೇತರ ಶಾಸಕನಾಗಿದ್ದೆ. ಆಗ ನನಗೆ ಪ್ರಾತಿನಿಧ್ಯ ಇರಲಿಲ್ಲ ಆ ಕಮಿಟಿಯಲ್ಲಿ, ಕುಲ್ದೀಪ್ ಸಿಂಗ್ ಕಮಿಷನ್ನಲ್ಲಿ ನನಗೆ ಅಂತ ಬೆಂಬಲ ಕೊಡೋರು ಯಾರು ಇರಲಿಲ್ಲ. ಆದರೆ ನಾನು ಮತ್ತು ಬಿ ಎಲ್ ಶಂಕರ್ ಅವರು ಕುಲ್ದೀಪ್ ಸಿಂಗ್ ಕಮಿಷನ್ ಮುಂದೆ ತಾರಾದೇವಿಯವರು ಬಂದಿದ್ದರು. ಆಯೋಗದ ಮುಂದೆ ಬಂದು ನಾವು ಭಾಳಷ್ಟು ವಾದವನ್ನು ಮಾಡಿದ್ವಿ. ಒಂದು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನು ಮಾಡುವಾಗ ಶಂಕರ್ ಅವರು ಸರಿಯಲ್ಲ, ಉಡುಪಿ ಚಿಕ್ಕಮಗಳೂರಿನ 4 ಕ್ಷೇತ್ರ ಸೇರಿ ಮಾಡುವಂಥದ್ದು ಸರಿಯಲ್ಲ, ಅದು ಡಿಸ್ಟೆನ್ಸು ಇದನ್ನೆಲ್ಲ ವಾದ ಮಾಡಿದೆ ತಾರಾದೇವಿ. ನಾನು ಸಹ ಅದನ್ನು ಬಗ್ಗೆ ವಾದ ಮಾಡ್ತಾ ಹೇಳಿದೆ, ಕೇವಲ ಸ್ಯಾಟಲೈಟ್ ಪಿಕ್ಚರ್ ನೋಡಿ 2 ಕ್ಷೇತ್ರವನ್ನು ಒಂದು ಮಾಡಬೇಡಿ, ಕನೆಕ್ಟಿವಿಟಿ ನೋಡಿ ಅಂತ ಹೇಳಿದೆ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಕುಂದಾಪುರದಿಂದ ಉಡುಪಿ ಕ್ಷೇತ್ರ ಜಿಲ್ಲೆಯಿಂದ ಶೃಂಗೇರಿಗೆ ಹೋಗ್ಬೇಕು, ಚಿಕ್ಕಮಗಳೂರು ಕ್ಷೇತ್ರದ ಶೃಂಗೇರಿಗೆ ಹೋಗಬೇಕಾದ್ರೆ ಅದು ಘಾಟಿ, ಆಗುಂಬೆ ಘಾಟಿ ಹತ್ತುವರೆಗೆ ಏನೂ ಇಲ್ಲ. ಆಗುಂಬೆ ಹತ್ತಿದ ಮೇಲೆ ಶಿವಮೊಗ್ಗ ಕ್ಷೇತ್ರ, ಶೃಂಗೇರಿ ಮುಟ್ಟುವರೆಗೂ ಶಿವಮೊಗ್ಗ ಕ್ಷೇತ್ರ. ಇಲ್ಲಿ ಒಂದು ವೇಳೆ ಕಾರ್ಕಳದ ಮೇಲೆ ಹೋಗೋದಾದರೆ ಕಾರ್ಕಳದಿಂದ ಕುದುರೆಮುಖ ಹೋಗಿ ಕೆರೆಕಟ್ಟೆ ಹೋಗಿ ಅಲ್ಲಿ ಶೃಂಗೇರಿ ಹೋಗಬೇಕಾದ್ರೆ ಅಷ್ಟು ದೂರ ಸುಮ್ಮನೆ ಟ್ರಾವೆಲ್ ಮಾಡ್ತಾ ಇರಬೇಕು. ಅದಕ್ಕಿಂತ ಒಂದು ವೇಳೆ ಭಟ್ಕಳವನ್ನು ಸೇರಿಸ್ಬೋದಿತ್ತು, ಬೈಂದೂರು ಭಟ್ಕಳ ಸೇರಿಸಿದ್ರೆ, ಈಚೆ ಯಾವುದಾದ್ರೂ ಒಂದು ಮಂಗಳೂರಿಂದ ಸೇರಿಸಿದ್ರೆ ಪ್ರಾಯಶಃ ಕಾಂಪ್ಯಾಕ್ಟ್ ಆಗ್ತಾಯಿತ್ತು ಒಂದು ಕಾನ್ಸ್ಟಿಟ್ಯೂನ್ಸಿ. MP ಗೂ ಓಡಾಡುವುದು. ನಾನು ಇಷ್ಟಾದರೂ ಸಹ 2 ಜಿಲ್ಲೆಯ ಪ್ರತಿಯೊಂದು ಪಂಚಾಯತ್, ಮುನ್ಸಿಪಾಲಿಟಿಗೆ, ಕಾರ್ಪೊರೇಷನಿಗೆ ಭೇಟಿಯನ್ನು ಕೊಟ್ಟಿದ್ದೇನೆ, ಅಲ್ಲಿ ಮೀಟಿಂಗನ್ನು ಮಾಡಿದ್ದೇನೆ. ಅಷ್ಟಾದರೂ ನನಗೆ ಗೆಲ್ಲಿಕ್ಕಾಗಲಿಲ್ಲ, ಅದು ಬೇರೆ ವಿಷಯ. ಅದೇ ವಿಧಾನಸಭಾ ಇದು ಕ್ಷೇತ್ರದ ಬಂದಾಗ, ಹೌದು, ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಕಾಪು ಕ್ಷೇತ್ರ ಸಣ್ಣದಿದ್ದದ್ದು. ಆಗ ಬ್ರಹ್ಮಾವರ ತಾಲೂಕಾಗದಂಥ ತೀರ್ಮಾನ ಆಗಿ ಅಡಿಷನಲ್ ತಹಶೀಲ್ದಾರ್ ನೇಮಕ ಆಗಿತ್ತು. ಅದರಿಂದ ಬ್ರಹ್ಮಾವರ ಉಳಿಬೇಕಿತ್ತು, ಆದರೆ ಉಳಿಸ್ಲಿಕ್ಕೆ ನನ್ನ ಜೊತೆ ಯಾರು ಇರಲಿಲ್ಲ. ಪಕ್ಷೇತರನಾಗಿದ್ದೆ ನಾನು. ಒಂದು ವೇಳೆ ಅದು ಬ್ರಹ್ಮಾವರ ಕ್ಷೇತ್ರ ಇದ್ದಿದ್ರೆ ನನಗೆ ಸಮಸ್ಯೆ ಆಗ್ತಾ ಇರಲಿಲ್ಲ. ನಾವು ಅಷ್ಟು ಶೀಘ್ರದಲ್ಲಿ ಜಾರಿಗೆ ಬರ್ತೇವೆ ಅಂತ ನಾವು ಸಹ ಎಣಿಸ್ಲೇ ಇಲ್ಲ. ಬಹುಶಃ ಅದು ಆ ಕ್ಷೇತ್ರ ಹೋಗಿದ್ದು ನಿಮಗೆ ರಾಜಕಾರಣದಲ್ಲಿ ಒಂದು ಕವಲುದಾರಿ ತಂದಿಟ್ಬಿಡ್ತು. ಅದಾದ ನಂತರ ರಾಜಕಾರಣ ದಿಕ್ಕೇ ಬದಲಾಯಿತು, ನಮ್ಮ ದಿಕ್ಕು ಬದಲಾಯಿತು ವೈಯಕ್ತಿಕವಾಗಿ ಕೂಡ. ನೀವು ಇಲ್ಲದಿದ್ರೆ ಬಹುಶಃ ಬಹಳ ಏರಿಳಿತಗಳಾಯ್ತು, ನೋವನ್ನು ತಿನ್ನುವಂತ ಪರಿಸ್ಥಿತಿ ಬಂತು. ಹಾಗೆ ನೀವು ಮಿನಿಸ್ಟರ್ ಆಗಿದಾಗ, ನೀವು ಅವಾಗಲೇ ನಾ ಹೇಳಿದ್ರೆ ದೇವೇಗೌಡರು, ಎಚ್ ಪಟೇಲ್ ಸರ್ಕಾರದಲ್ಲೇ ಮೀನುಗಾರಿಕೆ ಸಚಿವರಾಗಿ ಕೆಲಸ ಮಾಡಿದ್ರಿ. ಅವತ್ತಿನ ನಿಮ್ಮ ಅನುಭವ ಹಾಗೂ ಇವತ್ತು ಆ ಇಲಾಖೆ ಹೋಗ್ತಾ ಇರುವಂತ ರೀತಿ ಎರಡನ್ನೂ ಕೂಡ ನೀವು ನೋಡಿದಿರಿ. ಏನು ವ್ಯತ್ಯಾಸವನ್ನ ನೀವು ಗಮನಿಸ್ತೀರಿ? ಅವತ್ತು ಮೀನುಗಾರರ ಮುಖಂಡರೆಲ್ಲ ಬಂದು ನನ್ನ ಕಚೇರಿಯಲ್ಲಿ ಕೂತ್ಕೊಳ್ತಾ ಇದ್ದರು. ಅವರಿಗೆ ಏನೇನು ಸಮಸ್ಯೆಗಳಿತ್ತು ಅದನ್ನು ಚರ್ಚೆ ಮಾಡಿದಾಗ ಅಂದು ನನ್ನೊಟ್ಟಿಗೆ ಷಣ್ಮುಖ ಅಂತ ಒಬ್ಬರು ಡೈರೆಕ್ಟರ್ ಫಿಶರೀಸ್ ಇದ್ದರು. ಅವರು ಮತ್ತು ಸೆಕ್ರೆಟ್ರಿ ಮಾಲ್ತಿದಾಸ್ ಅವರೆಲ್ಲ ಇದ್ದರು. ನನಗೆ ಎಲ್ಲ ಹೇಳ್ತಾ ಇದ್ರು ಭಾರಿ ಟಫ್ ಆಫೀಸರ್ ಅಂತ. ನನಗೇನು ಸಮಸ್ಯೆ ಆಗಲಿಲ್ಲ ಅವ್ರ ಹತ್ರ. ಮತ್ತು ನೀಲ್ಕಂಠರಾವ್ ಅಂತ ಇದ್ದರು. ನಾವು ಅವ್ರ ಹತ್ರ ಚರ್ಚೆಯನ್ನು ಮಾಡಲಿಲ್ಲ. ನಾನು ಅವರ ಅಭಿಪ್ರಾಯ ಅವರು ಬರಿತಾ ಇದ್ದರು, ಅದನ್ನು ಒಪ್ಪಿದ್ರೆ ನಾನು ಒಪ್ಪಲಾಗಿದೆ ಅಂತ ಬರಿತಾ ಇದ್ದೆ, ಇಲ್ಲೇ ನನ್ನ ಅಭಿಪ್ರಾಯವನ್ನು ಬರಿತಾ ಇದ್ದೆ. ಆಗ ಅವರು ಅದನ್ನು ಜಾರಿಗೆ ತರ್ತಾ ಇದ್ದರು. ಅದರಿಂದ ನಾವು ಯಾವತ್ತೂ ಅಧಿಕಾರಿಗಳಿಗೆ ಹೀಗೆ ಬರ್ಕೊಂಡು ಬಾ ಅಂತ ಹೇಳಬಾರ್ದು. ಅವರ ಅಭಿಪ್ರಾಯ, ಅವ್ರ ಮೇಲೆ ಜವಾಬ್ದಾರಿ ಹಾಕಬಾರ್ದು. ನಾವು ನಮ್ಮ ಅಭಿಪ್ರಾಯವನ್ನು ಬರೆದು ಸಹಿ ಹಾಕಬೇಕಾಗ್ತದೆ. ನೀವೇ ಡೈರೆಕ್ಷನ್ ನಿಮ್ದೇ ಇರಬೇಕು, ಹೀಗೆ ಆಗಬೇಕು, ನಾವು ಬರಿಬೇಕಾಗ್ತದೆ. ಒಂದು ವೇಳೆ ನಾವು ಹೀಗೆ ಹಾಕೊಂಡು ಬಾ ಅಂದ್ರೆ ಅವ್ರು ನಮ್ಮನ್ನು ಅನುಮಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕರೆಕ್ಟ್. ಇವನ್ನ ನೀವು ಅಡಿಕೆ ಬೆಳೆಗಾರರ ಪರವಾಗಿಯೂ ಬಹಳಷ್ಟು ಹೋರಾಟವನ್ನು ಕೊಟ್ರಿ. ನಿಮ್ಮ ಕಾಲದಲ್ಲಿ ಹಳದಿ ಎಲೆ ರೋಗ ಬಹಳ ತೀವ್ರವಾಗಿ ಆಗಿತ್ತು. ಆ ಸಂದರ್ಭದಲ್ಲಿ ಬಂದಂತ ಸವಾಲುಗಳನ್ನ ಎದುರಿಸಿದೆ. ಯಾಕಂದ್ರೆ ಬಹುಶಃ ನಿಮ್ಮಿಂದ ಬಹಳಷ್ಟು ಅಡಿಕೆ ಬೆಳೆಗಾರರು, ಅವರಿಗೆಲ್ಲ ಯಾವ ಪರಿಸ್ಥಿತಿ ಬಂತು ಅಂದ್ರೆ ಫೋನ್ ಮಾಡಿ ಧಮಕಿ ಹಾಕೋ ಲೆವೆಲ್ಗೆ ಬಂತವರಿಗೆ, ಇಷ್ಟು ಕಳಿಸು ಅಷ್ಟು ಕಳಿಸು ಅಂದ್ರೆ ಅಷ್ಟು ಕೊಟ್ಟಾಧೀಶ್ವರರಾದ್ರು ನಿಮ್ಮ ಕಡೆಯಿಂದ ನಿಮ್ಗೆ ನೆನೆಸ್ತಾರೆ ಯಾವಾಗಲೂ ಕೂಡ. ಅಲ್ಲಿ ಹಳದಿಯಲ್ಲಿ ರೋಗ ಬಂದಾಗ ಅದಕ್ಕೆ ಕೇಂದ್ರದಿಂದ ಒಂದು ಕಮಿಟಿಯನ್ನು, ಗೋರಖ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಬಂತು, ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟರು. ಅದನ್ನ ಜಾರಿಗೆ ತರಲಿಲ್ಲ ಅಂತ ಬಿಜೆಪಿ ಅವರು ಭಾರಿ ಗಲಾಟೆ ಮಾಡಿದ್ರು. ಆದರೆ ಅವ್ರದ್ದು ಸರ್ಕಾರ ಇದ್ದಾಗ ಅದನ್ನ ಜಾರಿಗೆ ತರಲೇ ಇಲ್ಲ ಅವರು. ಆದರೆ ಆಗಲೇ ಒಂದು 2 ವಿಷಯವನ್ನು ಜಾರಿಗೆ ತಂತು. ಒಂದು, ಅವರಿಗೆ ಸ್ವಲ್ಪ
15 ಒಂದು ಹೆಕ್ಟೇರಿಗೆ 15,000ಗೆ 2 ಹೆಕ್ಟೇರ್ ಕೊಡೋ ಮ್ಯಾಕ್ಸಿಮಮ್ 30,000 ರುಪೀಸ್ ಕೊಡುವ ವ್ಯವಸ್ಥೆ ಆಯಿತು. ಮತ್ತು ಪರ್ಯಾಯ ಬೆಳೆ ಬೆಳಿಬೇಕಂತ ಒಂದು ವರದಿನ ಅವರ ರಿಪೋರ್ಟ್ನಲ್ಲಿತ್ತು. ಕಾಫಿ ಬೆಳೆ ಬೆಳಿಬೋದು, ಪುನಃ ಅಡಿಕೆ ಬೆಳಿಲಿಕ್ಕಾಗದ ಮಣ್ಣಿನಲ್ಲಿ ಅಂತ ಹೇಳಿದ್ದಕ್ಕೆ ಕಾಫಿ ಬೋರ್ಡ್ನ ಒಂದು ಕಚೇರಿಯನ್ನು ಓಪನ್ ಮಾಡಿಸಿದ್ರು, ಅಲ್ಲೇ ಮಾಡಿಸಿದ್ದೆ. ಮತ್ತು ಅಡಿಕೆ ನಮ್ಮ ಅನೂಪ್ ಪೂಜಾರಿ ಅಂತ ಒಬ್ಬರು ಮಂಗಳೂರಿನಲ್ಲಿ DC ಆಗಿದ್ದರು. ಅವರು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಆಗಿದ್ದರು. ಡೈಲಿ ಅವರ ಚೇಂಬರಿಗೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದೆ ನಾನು. ಅವ್ರು ಹೇಳಿದ್ರು, ನನಗೆ ಒಂದು ಕೆಲಸ ಅಧಿಕಾರ ಇದೆ, 35 ರೂಪಾಯಿ ಇದ್ದದ್ದು ಇಂಪೋರ್ಟ್ ಮಾಡುವ ಅಡಿಕೆ ಮೇಲೆ 35 ರೂಪಾಯಿ ಇದೆ, ಅದನ್ನು 70 ರೂಪಾಯಿ ಮಾಡ್ತೇನೆ, ಯಾಕೆ ಡ್ಯೂಟಿ ಜಾಸ್ತಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಹೌದು, ಡಬಲ್ ಮಾಡಿದರು, ಆದರೂ ಜಾಸ್ತಿ ಆಗಲಿಲ್ಲ. ಕಡೆಗೆ ಇನ್ನೊಂದು ಪುನಃ ಚರ್ಚೆಗೆ ಕೂತ್ಕೊಂಡ್ವಿ. ಆಗ ಹೇಳಿದರು, ನೀವೊಂದು ಕೆಲಸ ಮಾಡಿ, ಶರದ್ ಪವಾರ್ ಅವ್ರ ಹತ್ರ ಒಂದು ಮೀಟಿಂಗನ್ನು ಕರೀಲಿಕ್ಕೆ ಹೇಳಿ, ಅದೇ ನಮ್ಮ ಮಂತ್ರಿಗಳನ್ನು ಕಾಮರ್ಸ್ ಮಿನಿಸ್ಟ್ರು ಆನಂದ್ ಶರ್ಮಾ ಅವ್ರನ್ನ ಕರೀಲಿಕ್ಕೆ ಹೇಳಿ. ಆಗ ನಾವೆಲ್ಲ ಕೂತ್ವಿ. ನಾನು ನೆಕ್ಸ್ಟ್ ಡೇ ಹೌಸಲ್ಲಿ ಹೋಗಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಲೆಟ್ರ್ ಕೊಡುವಂದರು, ಏನಕ್ಕೆ ಅಂತ ಲೆಟ್ರ್ ಕೊಡುವಂತ. ನಾನು ಒಂದು ಲೆಟ್ರ್ ಕೊಟ್ಟೆ. ಆನಂದ್ ಶರ್ಮಾ ಅವ್ರನ್ನು ಮೀಟಿಂಗ್ಗೆ ಅವರ ಅಧಿಕಾರಿಗಳನ್ನು ಕರಿಬೇಕು ಅಂತ ಬರೆದಿದ್ದೆ. ಇಮಿಡಿಯೇಟ್ ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ at 11 o'clock ಇನ್ ಮೈ ಆಫೀಸ್ ಅಂತ ಮೀಟಿಂಗ್ ಫಿಕ್ಸ್ ಮಾಡಿದರು. ಕರೆದು ಚರ್ಚೆ ಆಗುವಾಗ ನಾನು ಎಲ್ಲ ಬ್ರೀಫ್ ಮಾಡಿದೆ ಏನೇನಾಗಿದೆ ಅಂತ. ಅನೂಪ್ ಪೂಜಾರಿ ಮೇ ಬಿ ವಿಲ್ ಬಿ ಏಬಲ್ ಟು ಗಿವ್ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಅವ್ರು ಹೇಳಿದ್ರು, ನಮ್ಮ ಮಂತ್ರಿಗಳು ಒಪ್ಪಿದೆ, ನಾನು ಅದನ್ನು 110 ಮಾಡ್ಬೋದು ಅಂತ ಹೇಳಿದರು. 110 ಮಾಡ್ಬೋದು. ಅವ್ರು ಎಷ್ಟು ಅಂದ್ಬಿಟ್ರು ಕೂಡಲೇ 110 ಮಾಡಿ. ಆ ಇಂಪೋರ್ಟ್ ಮಾಡೋ ಅಡಿಕೆದು ರೇಟ್ ಜಾಸ್ತಿ ಆಯಿತು, ಆದರೆ ಬ್ಲಾಕ್ ಮಾಡಿದರು ಸ್ಮಗಲ್ ಆಗೋದನ್ನು. 10,000 ಕ್ವಿಂಟಲ್ಗೆ ಇದ್ದಿದ್ದು 90,000 ಹೋಯ್ತು. ಆಗ ಒಳ್ಳೆ ಕೋಟ್ಯಾಧೀಶ್ವರರಾಗಿ ಕೋಟ್ಯಾಧೀಶರಿಗಿಂತ ಅವ್ರು ಸಾಲ ಎಲ್ಲ ತೀರ್ಸ್ಕೊಳ್ಲಿಕ್ಕಾಯ್ತು. ಅಲ್ಲ, ಕೆಲವರೆಲ್ಲ ತುಂಬಾ ಇವತ್ತು ನೆನ್ಸ್ಕೋತಾರೆ ನಿಮ್ಮನ್ನ ಆ ವಿಚಾರದಲ್ಲಿ ಮಾತ್ರ. ಆ ರೀತಿ ನೀವು ಅಂದ್ರೆ ನಿಮ್ಮ ವರ್ಕಿಂಗ್ ಸ್ಟೈಲ್ ಅದೇ ರೀತಿ ಕಾಫಿ ಬೆಳೆಗಾರದು. ಆಗ BL ಶಂಕರ್ ಅವರು, ಅಲ್ಲಿಯ ಮುಖಂಡರೆಲ್ಲ ನಾವೆಲ್ಲ ಒಟ್ಟಿಗೆ ಚರ್ಚೆಯನ್ನು ಮಾಡಿ ಕೇಂದ್ರದಿಂದ ವಿದರ್ಭ ಪ್ಯಾಕೇಜ್ ಕೊಡಿಸಿದ್ದೀವಿ, SCTL ಇದರದ್ದು ಕೊಡಿಸಿದ್ದೀವಿ. ಆದ್ದರಿಂದ ಕಾಫಿ ಬೆಳೆಗಾರರಿಗೂ ಸಹಾಯ ಆಗಿದೆ. ಅಂದು ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಾಫಿ ಬೆಳೆಗಾರದ್ದು ಎನ್ಕ್ರೋಚ್ಮೆಂಟ್ ಎಲ್ಲ ಇತ್ತು, ಅದನ್ನು ಕಿತ್ತಬೇಕಂತ ಮಾಡಿದರು. ನಾವು ಚರ್ಚೆಯನ್ನು ಮಾಡಿದೆ, ನೀವು ಪರಿಸರ ಹಾಳು ಮಾಡ್ತಾ ಇದ್ದೀರಿ, ಅದನ್ನು ಲೀಸಿಗೆ ಕೊಡ್ಬೋದು ಅಂತ ಅವತ್ತು ನಾವೆಲ್ಲ ಚರ್ಚೆ ಶುರು ಮಾಡಿದ್ದು. ಮೊನ್ನೆ ಅದನ್ನು ಒಪ್ಪಿದ್ದಾರೆ. ಈಗ 25 ಎಕರೆವರೆಗೆ ಲೀಸಿಗೆ ಕೊಡುವುದು ಅಂತ ತೀರ್ಮಾನ ತಗೊಂಡಿದ್ದಾರೆ. ವಾಟ್ ನೆಕ್ಸ್ಟ್? ಈಗ ನೀವು ಮತ್ತೆ ಸಂಸದರಾದರೆ ಅಡಿಕೆ ಬೆಳೆಗಾರರ ವಿಚಾರವಾಗಿ ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ನೆರವೇರಿಸೋದು ನಮ್ಮ ಕೆಲಸ ಆಗ್ತದೆ. ಯಾವಾಗಲೂ ನಾವೇ ತೀರ್ಮಾನ ತಗೊಳ್ಬಾರ್ದು, ರೈತರ ಹತ್ರ ಕೂತು ಚರ್ಚೆ ಮಾಡಬೇಕು, ಅವರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಶುರುವಾಗೋದು ಈಗ ಕಸ್ತೂರಿರಂಗನ್ ವರದಿ ಬಗ್ಗೆ ಬರ್ತದೆ. ಅವೆಲ್ಲವನ್ನು ಜನರ ಮಧ್ಯದಲ್ಲಿ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನ ಮಾಡಬೇಕು. ಬಿಟ್ಟರೆ ನಾವು ಅಧಿಕಾರಿಗಳ ಹತ್ರ ಕಚೇರಿಯಲ್ಲಿ ಕೂತು ಚರ್ಚೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನೇರವಾಗಿ ಜನರ ಮಧ್ಯೆ ಹೋಗಬೇಕಾಗ್ತದೆ. ಅವರ ಅಭಿಪ್ರಾಯವನ್ನು ತಗೊಂಡಾಗ ಮಾಡಿದರೆ ಅವರಿಗೆ ಸಮಾಧಾನ ಆಗ್ತದೆ. ಅದು ನಾವು ಹೇಳಿ ಜಾರಿಗೆ ತರೋದನ್ನು ಕೆಲಸವನ್ನು ಮಾಡೋದಕ್ಕಿಂತ ಅವರಿಂದ ಏನು ಸಲಹೆ ಬರ್ತದೆ ಅದನ್ನು ಜಾರಿಗೆ ತರುವಂಥದ್ದು ಬಹಳಷ್ಟು. ಈಗ ನೀವು ಯಾವಾಗಲೂ ಕೂಡ ಒನ್ ಸೈಡೆಡ್ ಅಲ್ಲ, 2 ಸೈಡ್ ನೀವು ಇಂಟ್ರಾಕ್ಟ್ ಮಾಡ್ತೀರಿ, ಕೇಳ್ತೀರಿ, ಅಭಿಪ್ರಾಯ ಪಡಿತೀರಿ, ಅದಾದ ನಂತರ ಅನುಷ್ಠಾನ ಮಾಡ್ತೀರಿ. ಅದೇ ರೀತಿಯಲ್ಲೇ ನೀವು ಅವತ್ತಿನಿಂದ ಇವತ್ತಿನವರೆಗೂ ನಿಮ್ಮ ವರ್ಕಿಂಗ್ ಸ್ಟೈಲ್ ಹಾಗೆ ಇದೆ. ನನಗೆ ನಾ ಆರಂಭದಲ್ಲೂ ಹೇಳಿದೆ, ಈಗಲೂ ಹೇಳ್ತೀನಿ, ನಿಮ್ಮಂಥವ್ರು ರಾಜಕಾರಣದಲ್ಲಿ ಇರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. 2029 ಚುನಾವಣೆಯಲ್ಲೂ ಶಿವಪ್ರಕಾಶ್ ಹೆಗ್ಡೆ ಅವ್ರನ್ನ ನಾವು ಕಣದಲ್ಲಿ ನೋಡ್ಬೋದಾ? ಚುನಾವಣೆಯಲ್ಲಿ ನೋಡುವ ಶಕ್ತಿ ಇದ್ದರೆ, ಕೆಲಸ ಮಾಡೋ ಶಕ್ತಿ ಇದ್ದರೆ ಖಂಡಿತ ಪ್ರಯತ್ನ ಮಾಡ್ಬೋದು. ಆದರೆ ಆ ವ್ಯವಸ್ಥೆ ಬದಲಾಗಬೇಕು ಅನ್ನುವಂಥದ್ದು ಇನ್ನೂ ಮನಸ್ಸಿನಲ್ಲಿದೆ. ನೇರವಾಗಿ ಚುನಾವಣೆ ಕೆಲಸ ಆಗುವುದಾದರೆ ಆಗ್ತದೆ. ಆದರೆ ಈ ಚುನಾವಣೆಯಲ್ಲಿ ಒಂದು ಹೊಸ ವಿಷಯಗಳನ್ನು ಕಾಣ್ತಾ ಇದ್ದೆ. ನಾನು ಯಾರ್ಯಾರಿಗೆ ಯಾವತ್ತು ಸಹಾಯ ಮಾಡಿದ್ದಾನೆ ಈ ಸಲ ಬಂದು ಹೇಳ್ತಾ ಇದ್ದೆ. ನೀವು ನೆನಪಿಸ್ಕೊಂಡ್ರು, ಮೀನುಗಾರರ ಹತ್ರ ಹೋದಾಗ ನೀವು ಮೀನುಗಾರಿಕೆಯಲ್ಲಿ ತಂದ ಬದಲಾವಣೆ ಅಂತ ಹೇಳ್ತಾ ಇದ್ದರು. ಅದನ್ನು ಭಾಳ ದೊಡ್ಡ ಕೆಲಸ ಆದದ್ದಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಆಗ ಫೈನಾನ್ಸ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವು ಮೀನುಗಾರರಿಗೆ 35 ಪೈಸೆ ಸಬ್ಸಿಡಿ ಕೊಡ್ತಾ ಇತ್ತು. ಅದನ್ನು ತೆಗೆದು ಸೇಲ್ಸ್ ಟ್ಯಾಕ್ಸ್ ಕಂಪ್ಲೀಟ್ ಎಕ್ಸಂಪ್ಟ್ ಮಾಡಿಬಿಡ್ತು. ಆಗ 1 ಲೀಟ್ರ್ ಮೇಲೆ 6 ರಿಂದ 7 ರೂಪಾಯಿವರೆಗೆ ಅವರಿಗೆ ಎಕ್ಸಂಪ್ಷನ್ ಸಿಕ್ತು. ಇವತ್ತೊಂದು 10 ರೂಪಾಯಿವರೆಗೆ ಸಿಗ್ತಾ ಇದೆ 1 ಲೀಟ್ರ್ ಮೇಲೆ.
ಅದು ಲಕ್ಷಾಂತರ ರೂಪಾಯಿ ಸಿಗ್ತದೆ ಕೆಲವು ಬೂಟ್ನವರಿಗೆ ಅದರಿಂದ. ಹಾಗಾಗಿ ಅದರೊಟ್ಟಿಗೆ ಮನೆಯನ್ನು ಕೊಟ್ಟಂಥದ್ದು ಒಂದೇ ವರ್ಷ 5,000 ಮನೆಯನ್ನು ಕೊಟ್ಟೆ. ಇಲ್ಲಿದ್ರೆ 200-300 ಮನೆ ಬರ್ತಾಯಿತ್ತು. ಮೀನುಗಾರ ಮಹಿಳೆಯರಿಗೆ ಆ ಬುಟ್ಟಿಕ್ಕಿಂತ ಒಂದು ನೀಲಿ ಬಾಕ್ಸನ್ನು ಕೊಟ್ಟೆ, ಐಸ್ ಬಾಕ್ಸನ್ನು ಕೊಟ್ಟೆ, ವೆಹಿಕಲ್ ಒಂದು ಟೆಂಪೋವನ್ನು ಕೊಟ್ಟೆ ಹಾರ್ಬರಿಂದ ಮಾರುಕಟ್ಟೆಗೆ ತಗೊಂಡು ಹೋಗಲಿಕ್ಕೆ. ಇಲ್ಲಿದ್ರೆ ಮೈಯೆಲ್ಲ ನೀರು. ಬಸ್ನಲ್ಲಿ ಹೋಗುವಾಗ ಕೆಲವು ಜನ ವಿರೋಧ ಮಾಡ್ತಾಯಿದ್ರು, ಇದು ಯಾವುದೂ ಆಗಬಾರ್ದು ಅಂತ ಅವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದೆ. ಹಾರ್ಬರ್ಸ್ ಡೆವಲಪ್ ಮಾಡಿದೆ, ಮೀನುಗಾರಿಕೆ ಬಂದರುಗಳನ್ನು ಅಭಿವೃದ್ಧಿ ಮಾಡಿದಂಥದ್ದು. ಇವೆಲ್ಲ ಇನ್ನೂ ನೆನಪಿದೆ, ಎಲ್ಲೆಲ್ಲಿ ಏನೇನು ಮಾಡಿದೆ ಇಷ್ಟೆಲ್ಲ ಮಾಡಿದಿರಿ. ಆದ್ರೆ ನೀವು ಅಧಿಕಾರದ ರಾಜಕಾರಣ, ಅಧಿಕಾರ ಕಂಡದ್ದು ಬಹಳ ಕಡಿಮೆ. ತೃಪ್ತಿ ಇದೆಯಾ ನಿಮಗೆ? ರಾಜಕಾರಣದ ತೃಪ್ತಿ ಇದೆಯಾ? ಖಂಡಿತ. ಮಾಡಿದ ಕೆಲಸ ತೃಪ್ತಿ ಕೊಟ್ಟಿದೆ ನನಗೆ. ಚುನಾವಣೆ ಗೆಲ್ಲುವುದು ಸೋಲುವುದು ರಾಜಕಾರಣದಲ್ಲಿ ಇದ್ದಂಥದ್ದೇ. ಆದರೆ ಸೋತಾಗ ನೋವನ್ನು ಕಂಡಿದ್ದೇನೆ, ಗೆದ್ದಾಗ ಹಿಗ್ಲಿಲ್ಲ. ಪುನಃ ಏನು ಕೆಲಸವನ್ನು ಮಾಡಲಿಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿ 2 ಸಲ ಗೆದ್ದಾಗಲೂ ಸಹ ಕೆಲಸವನ್ನು ಮಾಡಿದೆ. ಯಾಕಂದರೆ ನಾನು ಅಧಿಕಾರಿಗಳ ಸಂಪರ್ಕವನ್ನು ಇಟ್ಕೊಂಡಿದ್ದೆ, ಮಂತ್ರಿಗಳ ಸಂಪರ್ಕವನ್ನು. ನನ್ನೊಟ್ಟಿಗಿದ್ದವರೆಲ್ಲ ಮಂತ್ರಿಗಳಾಗಿದ್ದರು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹಾಯ ಮಾಡಿದ್ದಾರೆ, ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹಾಯ ಮಾಡಿದ್ದಾರೆ. ನಾನು ಕಡೆಯದಾಗಿ ನಿಮ್ಮಿಂದ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅದೇ ಹೇಳಿದೆ, ನನ್ನ ಕಾನ್ಸೆಪ್ಟ್ ಪಾಸಿಟಿವ್ ಪಾಲಿಟಿಕ್ಸ್, ಒಂದಷ್ಟು ಧನಾತ್ಮಕವಾದ ಆಲೋಚನೆಗಳು ಬರಬೇಕು. ಏನು ಹೇಳ್ತೀರಿ ಈಗಿನ ಯುವ ಪೀಳಿಗೆಗೆ, ಯುವ ಜನಾಂಗಕ್ಕೆ, ಹೊಸದಾಗಿ ರಾಜಕಾರಣಕ್ಕೆ ಬರ್ತಿರುವಂಥವರಿಗೆ, ಹಾಗೆ ಯುವಕರು ರಾಜಕಾರಣದ ಹೊರಗೆ ನಿಂತು ಕೂಡ ಒಂದಷ್ಟು ಆಶಾವಾದದಿಂದ ನೋಡ್ತಿರೋರಿಗೆ, ಕೆಲವರು ಆ ಆಶಾವಾದವನ್ನು ಕಳ್ಕೊಂಡವರು ಇದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಿ ಕಡೆಯದಾಗಿ? ಇಲ್ಲ, ಆಶಾವಾದದಲ್ಲಿ ಇರಬೇಕಾಗ್ತದೆ ಅವರು. ಆದರೆ ಬಂದ ಮೇಲೆ ಇದ್ದ ವ್ಯವಸ್ಥೆಗೆ ಹೊಂದ್ಕೊಳ್ಳೋದು ಬೇಡ, ಬದಲಾವಣೆ ತರಲಿಕ್ಕೆ ನೋಡಿ. ಯಾವ ಪಕ್ಷದಿಂದ ಕೆಲವೊಮ್ಮೆ ಪಕ್ಷದವರು ಅವರೇ ಹಾಕಿದ ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ತಾರೆ, ಅದು ತಪ್ಪು. ಕಾರ್ಯಕರ್ತರ ಹತ್ರ ಕೇಳಬೇಕಾಗ್ತದೆ, ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಬೇಕಾಗ್ತದೆ. ಮುಂದೆ ನೆಕ್ಸ್ಟ್ ಜನ್ರೇಷನಿಗೆ ಯಾರನ್ನು ಕೊಡಬೇಕಾಗ್ತದೆ ಅದನ್ನು ಆಲೋಚನೆ ಬೆಳೆಸಬೇಕಾಗ್ತದೆ. ನಾನು ಸಹ ಶಾಶ್ವತವಾಗಿ ಇರಬೇಕಂತ ನಾನು ಬಯಸಬಾರ್ದು. ನೆಕ್ಸ್ಟ್ ಯಾರು ಅನ್ನುವಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಎಸ್, ಬಹುಶಃ ಹಾಗಾಗಲಿ, ಎಲ್ಲರೂ ಕೂಡ ಆ ರೀತಿ ಆಲೋಚನೆ ಮಾಡಲಿ. ನಿಮ್ಮ ಆಲೋಚನೆ ದಾಟಿ ಇದೆಯಲ್ಲ, ಅದು ಎಲ್ಲರೂ ಮಾಡಲಿ ಅಂತ ನಾವು ನಿರೀಕ್ಷೆ ಮಾಡುವ. ಅದ್ರ ಜೊತೆಗೆ ಒಂದೇ ಸಲ ಎಲ್ಲ ಚೇಂಜಸ್ ತರಲಿಕ್ಕೆ ಆಗೋದಿಲ್ಲ. ಪರ್ಸೆಂಟೇಜ್ ಈಗ ವಿಧಾನಸಭೆಯಲ್ಲಿ ವರ್ಷಕ್ಕೆ ಎಷ್ಟು ಈಗ ವಿಧಾನ ಪರಿಷತ್ನಲ್ಲಿ 6 ವರ್ಷಕ್ಕೆ ಒಂದ್ಸಲಿ ಚುನಾವಣೆ ಬರ್ತದೆ, ಅದು ಚೇಂಜಸ್ ಆಗ್ತಾ ಹೋಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ವಿಧಾನಸಭೆ ಲೋಕಸಭೆಗೂ ಆಗಲಿ ಅನ್ನುವಂಥದ್ದು ನನ್ನ ಆಸೆ. ಎಸ್, ಆಮೇನ್. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಕೂಡ ಒಗ್ಗೂಡಿ ನಿರೀಕ್ಷೆ ಮಾಡೋಣ. ಹಾಗೆ ನಿಮಗೂ ಕೂಡ ನಾನು ಶುಭ ಹಾರೈಸ್ತೇನೆ. ಯಾಕಂದರೆ ಗೆಲುವಿನ ನಿರೀಕ್ಷೆಯಲ್ಲಿದ್ದೀರಿ, ಗೆಲುವಿನ ಒಂದು ಆತ್ಮವಿಶ್ವಾಸ ಕೂಡ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಆ ಗೆಲುವು ನಿಮಗೆ ದಕ್ಕಲಿ ಹಾಗೂ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಜಯಪ್ರಕಾಶ್ ಹೆಗ್ಡೆ ಅವರೇ, ನಮಸ್ತೆ, ಧನ್ಯವಾದಗಳು, ನಮಸ್ಕಾರ. ಎಸ್, ಇದು ಜಯಪ್ರಕಾಶ್ ಹೆಗ್ಡೆ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನೀವು ಇದನ್ನು ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆ ನಿಮ್ಮ ಅಭಿಪ್ರಾಯಗಳೇನು? ಜಯಪ್ರಕಾಶ್ ಹೆಗ್ಡೆ ಅವರು ಬಹಳಷ್ಟು ವಿಚಾರಗಳನ್ನ, ಒಂದು ರೀತಿ 360 ಡಿಗ್ರಿ ಎಲ್ಲ ವಿಚಾರಗಳನ್ನು ಕೂಡ ಮುಟ್ಟಿದ್ದಾರೆ, ತಲುಪಿದ್ದಾರೆ, ಹಾಗೂ ತಮ್ಮ ಭಾವನೆಗಳನ್ನ ನಿಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಿರಂತರವಾಗಿ ವಾರ್ತೆಯನ್ನು ಫಾಲೋ ಮಾಡಿ. ಧನ್ಯವಾದ.